ಆ ಥರ ಎಲ್ಲರ ನಮ್ಮ ಕಲಾವಿದರ ಎಲ್ಲ ಗಾಯಕರ ಇದರಲ್ಲೂ ಜೀವನದಲ್ಲೂ ನಡೆದಿದೆ ಹರೀಶ್. ಅದು ನನ್ನ ಜೀವನದಲ್ಲೂ ನಡೆದಿದೆ. ನಂದೊಂದು ಸಾಂಗು ಟ್ರೈ ಟ್ರೈ ಅಂತ ಒಂದು ಸಾಂಗು ಟ್ರ್ಯಾಕ್ ಅಂತ ಹಾಡಿಸ್ಕೊಂಡ್ರು. ದೆನ್ ಫೈನಲ್ ಇಟ್ಟಿದ್ದಾರೆ ಅದನ್ನು. ತಮಿಳ್ ಆ್ಯಂಡ್ ಕನ್ನಡ ಎರಡೂ ವರ್ಷನ್ ಇದೆ. ತಮಿಳ್ ಹೀರೋಯಿನ್ನೇ ತಮಿಳಲ್ಲೂ ಹಾಡಿದ್ದಾರೆ, ಕನ್ನಡದಲ್ಲೂ ಹಾಡಿಸಿದ್ದಾರೆ. ಅದೇನು ಮಾಡಿದ್ದಾರೆ, 2 ಲೈನ್ ಅವ್ರದ್ದು 2 ಲೈನ್ ನಂದು. ಆ ಥರನೂ ನಡೆಯುತ್ತೆ. 2 ಲೈನ್ ಟ್ರೈ 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 ಒನ್ಸ್ ಮೋರ್ ಟ್ರೈ ಅಂತ ಡಿಫ್ರೆಂಟ್ ವಾಯ್ಸಲ್ಲಿ ಹಾಡಿರೋದು. 2 ಲೈನ್ ಅವ್ರದ್ದು 2 ಲೈನ್ ನಂದು. ಆಮೇಲೆ ನಾನು ಆ್ಯಕ್ಚುಲಿ ಕೇಳಿದೆ, ನಾನು ಎಲ್ಲಿ ಹಾಡಿದ್ನೋ ಅವ್ರ ಹತ್ರ ಹೋಗಿ ಕೇಳಿದೆ, ಸರ್ ಇದು ನನ್ನ ವಾಯ್ಸ್ ಇದು, ಬಟ್ ನಾನು ಅವ್ರದ್ದು ಮಾತ್ರ ಹೆಸರು ಹಾಕಿದ್ದೀರಾ ಅಂತ. ಇಲ್ಲ ನಿಂದು ಅಲ್ಲ ಅಂತ ವಾದಿಸಿದ್ರು. ನನ್ನ ವಾಯ್ಸ್ ನನಗೆ ಗೊತ್ತಾಗಲ್ವಾ? ಹೌದು. ಅಲ್ಲ, ಅವ್ರು ಏನೇ ಚೇಂಜ್ ಮಾಡಲಿ ಟೆಕ್ನಿಕಲಿ ನಮ್ಮ ವಾಯ್ಸ್ ನಮಗೆ ಗೊತ್ತಾಗೇ ಆಗುತ್ತೆ. ಸುಪ್ರಿಯಾ ಹೇಳಿದ್ಲಲ್ಲ, ನಾನು ಎಷ್ಟು ಕಡೆ ಟ್ರೈ ಮಾಡಿದೆ ನನ್ನ ಸಾಂಗ್. ಆಗ ಒಂದೊಂದು ಕನ್ನಡದ ಗಾಯಕರಿಗೆ ಒಂದೊಂದು ಸಾಂಗ್ ಸಿಗೋದೇ ಅಷ್ಟು ಕಷ್ಟ. ಅಂಥದ್ರಲ್ಲಿ ಹೆಸರುಗಳು ಹೊರಟೋಗ್ಬಿಟ್ಟಿದ್ದಾಗ ಎಷ್ಟು ಬೇಜಾರಾಗುತ್ತಿತ್ತು. ಶಾಟರ್ ಆಗಿದ್ದೆ ಗೊತ್ತಾ, ನಾನು ಹೆಜ್ಜೆ ಇಡ್ತಿದ್ದಂಗೆ ಇದೇನಪ್ಪ ಈ ಥರ ಅಂತ ತುಂಬ ಬೇಜಾರಾಗೋಯ್ತು. ಫಸ್ಟ್ ಆಫ್ ಆಲ್ ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತೀವಿ. ಅವಕಾಶ ಸಿಕ್ಕಿದ್ಮೇಲೆ 108 ಪ್ರಾಬ್ಲಮ್ಸ್. ನಂಗೆ ಅವಕಾಶಗಳು ಚೆನ್ನಾಗಿ ಸಿಕ್ತು, ಬಟ್ ಅದು ಕ್ರೆಡಿಟಿಂಗ್ ಏನಂತಾರೆ, ಈಗ ತುಂಬ ಹಿಟ್ ಸಾಂಗ್ಸ್ ಇದೆ, ಬಟ್ ಈ ಸಾಂಗ್ ಈ ವಾಯ್ಸ್ಗೆ ಈ ವ್ಯಕ್ತಿ ಹಾಡಿರೋದು ಅನ್ನೋದು ಆ ಬ್ರಿಡ್ಜ್ ಇಲ್ಲ.